Hi guys, good morning, good morning. Om Namah Shivaya, Om Namah Shivaya, Om Namah Shivaya Namaha. Tridalam Triguණಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತಾರೆ. ಏನೇ ಮಾಡಿದ್ರೂ ಶಿವಾರ್ಪಣಂ ಕೃಷ್ಣಾರ್ಪಣಂ ಅಂತ ಹೇಳಿದಾಗಲೇ ಅದು ಸಂಪೂರ್ಣವಾಗುತ್ತೆ ಅಂತ ಪುರಾಣ ಹೇಳುತ್ತೆ. ಈ ದಿನ ಸ್ನೇಹಿತರೆ ನಾವು ನಮ್ಮ ಮನ್ದೇವರು ಶಂಭುಲಿಂಗೇಶ್ವರ ಪಾರ್ವತಿ ಅಂತ ಎಲ್ಲಿ ಬರುತ್ತೆ ಅಂದರೆ ಈ ಇನ್ ಬಿಟ್ವೀನ್ ಮಂಡ್ಯ ಆ್ಯಂಡ್ ಪಾಂಡವಪುರದಲ್ಲಿ ಮಧ್ಯದಲ್ಲಿ ಬರುತ್ತೆ. ಅದು ಏನು ರಾಗಿ ಮುದ್ನಹಳ್ಳಿ ಅಥವಾ ಕರಿಮುದ್ನಹಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ಇವಾಗ ಪ್ರಯಾಣ ಮಾಡ್ತಾ ಇದ್ದೀವಿ. ಇವಾಗ ಅಂದವೇ ಅಂದರೆ ಮೈಸೂರು ನಾವು ಇನ್ನೂ ಎಲ್ಲಿ ಕುಂಬಳಗೋಡು ಈ ಸೈಡ್ ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಶಿವರಾತ್ರಿ ಆದ್ದರಿಂದ ಪ್ರತಿಯೊಬ್ಬರಿಗೂ ಆ ಈಶ್ವರ ಆಯುರಾರೋಗ್ಯ ನೆಮ್ಮದಿ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವಾಗ ಕುಂಬಳಗೋಡೆ ಹತ್ರ ಹೋಗ್ತಾ ಇದ್ದೀವಿ. ಏನೋ ಹೆಚ್ಚಿನ ಐಡಲ್ಸ್ ಮಾಡಿದ್ದಾರೆ, ಬಟ್ ಇನ್ನೂ ಫಿನಿಶಿಂಗ್ ಆಗಿಲ್ಲ. ಅದು ಯಾಕೋ 2 ವರ್ಷ ಆಯಿತು ಹಿಂಗೆ ನಿಲ್ಲಿಸಿದ್ದಾರೆ. ಹಾಂ,
ಪಾಕಶಾಲೆಗೆ ಬಂದಿದ್ದೀವಿ ನೋಡಿ, ಪಾಕಶಾಲೆ. ಬನ್ನಿ ಈಗ ಒಳಗಡೆ ಹೋಗೋಣ. ಪಾಕಶಾಲಾ ಹೋಟೆಲ್ನಿ ಟಿಫನ್ ಮಾಡಿಕೊಂಡು ಆನ್ ದ ವೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರೋಡೆಲ್ಲ ತುಂಬ ಬ್ಯುಸಿ ಇದೆ, ಪಾಕಶಾಲೆನೂ ತುಂಬ ರಶ್ ಇತ್ತು. ಆದರೆ ಏನು ಮಾಡೋದು, ಹೊಟ್ಟೆ ಕೇಳಬೇಕಲ್ಲ, ಊಟ ತಿಂಡಿ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಈಗ.
ತಮ್ಮ ಹೆಸರು ಅರ್ಚಕರೇ? ರಾಮು ಅಂತ ಹೇಳಿ. ಹಾಂ, ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇದು ದೇವಸ್ಥಾನ ಆಗಿರೋದು. ಹಾಂ, ಹೌದಾ? ಇದು ಉದ್ಭವ ಆಗಿರೋದು. ಹಾಂ ಆಗ ಯಾರೋ 6 ಜನ ಅರ್ಚಕರಿದ್ರು, ಹಾಂ ಅವರೆಲ್ಲ ತಿರೋಗ್ಬಿಟ್ರು. ಹಾಂ ಅವ್ರು ಹೋದ್ಮೇಲೆ ನಾವು ಮಾಡ್ಕೋತಾ ಇದ್ದೀವಿ. ಈಗ ಎಲ್ಲ ಬರೀ ಅಣ್ಣ ತಮ್ಮಂದಿರಿ, ನಾವು ಬೇರೆ ಯಾರಲ್ಲ. ಹೌದಾ? ಈಗ ಇದು ಸ್ಥಿರವಾಗಿತ್ತು, ಯಾರೂ ಜನಗಳು ಬರ್ತಿರ್ಲಿಲ್ಲ. ಹಾಂ, ಈಗ ಬರ್ತಾ ಇದ್ದಾರೆ. ಜಗತ್ ಜಾಹೀರಾತಾಗಿದೆ. ಈಗ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇಲ್ಲಿ ಉದ್ಭವದಿಂದ ಪವರ್ ಜಾಸ್ತಿ. ಹೌದು ಹೌದು. ಶಂಭುಲಿಂಗೇಶ್ವರ. ಇಲ್ಲಿ ಯಾರು ಮದುವೆ ಮುಂಚೆ ಬರ್ಬೇಕಾದ್ರೆ ಹೂ ಕೇಳ್ತಾರೆ. ಹೂ ಬಲಗಡೆ ಬೀಳ್ಬೇಕು. ಹೌದು ಹೌದು. ಬಿದ್ದ ಮೇಲೆ ಅವರಿಗೆ ಸಹ ಅನುಕೂಲ ಆಗುತ್ತೆ. ಆಗ ಬಂದು ದೇವ್ರ ಪೂಜೆನ ಮಾಡಿಸ್ತಾರೆ. ಇದು ಎಲ್ಲ ಬರೀ ಕಾಡು, ಎಲ್ಲ ಬರೀ ಗಿಡ ಮರಗಳೆಲ್ಲ ಇದ್ವು. ಅದು ನಾವು ಅವರೆಲ್ಲ ತೀರೋ 50 ವರ್ಷ ಬಂದಮೇಲೆ ಈ ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಈಗ ಆಗಿದೆ. ನಾವು ಸುಮಾರು 31 ವರ್ಷದಿಂದ ನಾನು ಮದುವೆ ಆದಾಗಿ ನೋಡ್ತಾ ಇದ್ದೀನಿ. ಅದರಿಂದ ತುಂಬ ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ, ಬಹಳ ಪವರ್ಫುಲ್. ಏನು ಅಂದರೆ ಜನಗಳು ಯಾರು ಬರ್ತಾ ಇಲ್ಲ. ಭಯ, ಕಾಡು ಗೀಡು ಎಲ್ಲ. ಇವಾಗ ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀವಿ. ಅದರಿಂದ ಇದು ತುಂಬ ಪಬ್ಲಿಕ್ ಆಗುತ್ತೆ ಬಿಡಿ. ಆಗ ಸಂತರ್ಪಣೆ ಗಿರ್ಪಣೆ ಅನ್ನೋದು ಯಾರೂ ಬರ್ತಿರ್ಲಿಲ್ಲ. ನಾನು 40 ವರ್ಷ ಬಂದಮೇಲೆ ಏರ್ಪಾಡು ಮಾಡಿದೆ. ಈಗ ನಡೀತಾ ಇದೆ. ಸುತ್ತಮುತ್ತ ಗ್ರಾಮದವ್ರು ಬರ್ತಾರೆ. ಬರ್ತಾರೆ, ಎಲ್ಲ ಕಡೆಯೂ ಬರ್ತಾರೆ. ಎಲ್ಲ ಕಡೆಯಿಂದ, ಹುಣಸೂರಿಂದ ಬರ್ತಾರೆ, ಎಲ್ಲ ಕಡೆಗೂ ಬರ್ತಾರೆ. ಬಂದು ಅಲ್ಲಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗೇನು ಭಯ ಇಲ್ಲ. ಎಲ್ಲ ರೋಡಿಗೆ ತುಂಬಾ ಹತ್ತಿರದಲ್ಲಿದೆ. ಹೌದು. ಅದೇನಪ್ಪ ಅಂದರೆ ಎಲ್ಲರೂ ಒಳ್ಳೇದಾಗ್ತದೆ. ಈಗ ಖಂಡಿತ ಮದುವೆ ಆಗ್ತಾ ಇದೆ, ಮುಂಜಿ ಮಕ್ಕಳಾಗ್ತಾ ಇದ್ರು, ಮಕ್ಕಳು ಎಲ್ಲ ಪವರ್ಫುಲ್ಲು. ಸ್ವಲ್ಪ ಈಗ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಬೇರೆ ಆಗಿದೆ. ಹಾಗೆ ಅದೊಂದಾಗಿದೆ. ಅದೇನು ಮೈಲಿಗೆ ಎತ್ತಿದ್ರು ಹಾವು ಬರುತ್ತೆ ಒಳಗಡೆ, ನಾಗರಾವ್ ಬಂದ್ಬಿಡುತ್ತೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಇದ್ದರೂ ಏನು ಮಾಡಲ್ಲ, ಅಲ್ಪದ ಹೊರಟಾಗುತ್ತೆ. ಇವೆಲ್ಲ ಟೈಲ್ಸ್ ಎಲ್ಲ ಏನೂ ಇರಲಿಲ್ಲ ಇಲ್ಲಿ. ಅದು ಗುಂಡಿ ನೀರು ತುಂಬ್ಕೊತಿತ್ತು. ಇಲ್ಲಿಂದ ಬಂದರೆ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಮರದ ಬಾಗಿಲುಗಳು ತಳ್ಳಿಬಿಟ್ರೆ ಹೊಟ್ಟೈತಿದ್ದು. ಯಾರು ಬೇಕಾದರೂ ಹೋದು ಒಳಗಡೆ. ಅದು ಈಗ ಬಂದಮೇಲೆ ಯಾರೂ ಹೋಗೋಕ್ಕಾಗಲ್ಲ. ಚೆನ್ನಾಗಿ ಭದ್ರಾಗಿದೆ. ಎಲ್ಲ ಅವನ ಆಶೀರ್ವಾದ, ಶಂಭುಲಿಂಗೇಶ್ವರಾಯನ ಕೃಪೆ, ಪಾರ್ವತಿ ದೇವಿ ಪ್ರಯತ್ನ. ವ್ಯವಹಾರ ಮಾಡಿದ್ದು ರೋಡ್ ಹೋದ್ರೂ ನಿಮ್ಮ ದೇವಸ್ಥಾನ ಎದ್ದು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಈಗ ಬೆಳಗ್ಗೆ ಫೋನಲ್ಲೂ ಅಷ್ಟೇ ಏನಮ್ಮ ಬರ್ತಾ ಇರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಬಂದು ಕುದುರೆ ಮೇಲೆ ಬಂದು ಅದು ಕಟ್ಟಾಕ್ತ. ಅವನು ಒಳಗಡೆ ಹೋದ. ಹೋಗ್ಬಿಟ್ಟು ಅನ್ನದ ಪಾತ್ರೆ ಇಟ್ಬಿಟ್ಟ. ಅದೇ ಅನ್ನ ಅದು ರಕ್ತ ಆಗೋಯ್ತು. ಆಗ ಹೆದರ್ಬಿಟ್ಟು ಹರಿಸ್ಕೊಂಡ, ನಾನು ಒಂದು ಮಂಟಪ ಕಟ್ತೀನಿ ಅಂತ. ಆಗ ಅವ್ನು ಕಟ್ಟಿದ. ಅದು ಇನ್ನೂ ಸೀಳೋಗಿದೆ ಇಲ್ಲಿ ಈ ಕಡೆ. ಕಟ್ಟೋಗಿದೆ. ಅದು ಇನ್ನು ಹೀಗಾಗ್ತಾ ಇದೆ. ಈಗ ಮುಸ್ರೆ ತಾಕ್ತು ಅಂತಲದು ಬೆಂಕಿ ಸಾಯ್ತಲ್ಲ. ಆಗ ಅನ್ನ ಮಾಡಿದ್ದೆಲ್ಲ ರಕ್ತ ಆಗೋಯ್ತು. ಆ ರಕ್ತ ಆದ್ರಿಂದ ಅವನೇನು ಮಾಡ್ಬಿಟ್ಟ, ಹೆದರ್ಬಿಟ್ಟ. ಆವಾಗ ಹರಿಸ್ಕೊಂಡದ ಕಟ್ಟಾಗ ಮಾಡ್ದ. ಗರ್ಭ ಹಾಕೋಣ ಕಟ್ಟ. ಟಿಪ್ಪು ಸುಲ್ತಾನ್ ಕಾಲದ. ಅಯ್ಯೋ, ಆ ಕಾಲದೇ ಇದು. ಇವೆಲ್ಲ ಇರಲಿಲ್ಲ. ಟ್ಯಾಂಕ್ ಎಲ್ಲ ಮಾಡಿಸಿ ಕುದುರೆ ಕಟ್ಟಾಕಿ ಜಾಗನ ಉಳಿಸ್ಕೊಂಡಿದ್ದಾರೆ. ನೋಡಿದ್ರ ಅದೇ ಇನ್ನೂ ಒಳಗಡೆ ಇದೆ ಕಲ್ಲು. ಅದೇನು ಮೆಮೊರಿ ತೆಗೆದು ಬಿಡೋರು. ಇಲ್ಲ, ಯಾರು ತೆಗಿಯಕ್ಕಾಗಲ್ಲ. ಸ್ಥಳ ಪ್ರಸಿದ್ಧಿ ತುಂಬಾ ಚೆನ್ನಾಗಿದೆ. ವಾತಾವರಣ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇನ್ನೊಬ್ಬ ಏನು ಮಾಡ್ದ, ಇಂಜಿನಿಯರ್ ಅವನು ಬಂದಾಗ ಏನಾಯಿತು, ಅವನ ಕಾರು ಉಲ್ಟಾ ಹೊಡೆದು. ಅಯ್ಯೋ, ಆವಾಗ ಬಂದು ಅವನು ಹರಿಸ್ಕೊಂಡ. ಏಟು ಆಗಲಿಲ್ಲ. ಹರಿಸ್ಕೊಂಡ್ಬಂದು ಎಲ್ಲ ಮಾಡಿಕೊಟ್ಟ. ನೀವು ಹೇಳಿದ ಮೇಲೆ ನಮಗೆ ಇದ್ರ ಇಂಪ್ರೆಷನ್ನು ಮಹತ್ವ ಏನು ಅಂತ ತುಂಬ ಗೊತ್ತಾಯಿತು ಬಿಡಿ. ನಿಜವಾಗ್ಲೂ ವೆರಿ ಪವರ್ಫುಲ್. ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೆ. ಮಾಡ್ತಾ ಇದ್ದಾಗ ಸುಮ್ಮನೆ ಕೂತಿದ್ದೆ. ದೇವ್ರ ಪೂಜೆ ಮಾಡ್ಬಿಟ್ಟು ಕೂತಿದ್ದೆ. ಒಳಗಡೆ ಇದ್ದೆ. ಅಲ್ಲಿ ಇಬ್ಬರು ಬಂದರು. ಇಷ್ಟೇ ಪಂಚೆ, ದಾಡಿ ಇಷ್ಟುದ್ದ, ಈ ರುದ್ರಾಕ್ಷಿ ಇಷ್ಟು. ಇಬ್ಬರು ಬಂದರು. ಅವ್ರೇನು ಮಾಡಿದ್ರು, ನನ್ನ ಬಾಯಿಲಿ ಅಂದರು. ನಾನು ಅವ್ರನ್ನ ಕರೆದೆ. ಬರೋದಿಲ್ಲ ಅಂದ್ಬಿಟ್ರು. ಆಗ ಹಿಂಗಂದ್ರು. ಬಂದು ಅವ್ರೇನು ಮಾಡಿದ್ರು, 3 ಕಡ್ಡಿ ಇಟ್ಕೊಂಡ್ರು. ಆ ಕಡ್ಡಿ ಹಿಡ್ಕೊಂಡು ನಾನು ಹಿಡ್ಕೊಂಡೆ.
ಇದಕ್ಕೆ ಹಾಕ್ಬಿಟ್ಟೆ ಕಚ್ಕೊಂಬಿಡ್ತು. ಎಳೆ ಅಂದರೂ ಬರೋಲ್ದು. ಇಲ್ಲೇ ಆಗಿದ್ದ? ಬನ್ನಿದೆ. ಓ ಇದೇನಪ್ಪ ಇದೆಲ್ಲ ನಿಜವಾಗ್ಲೂ ನೀವು ಆದರ್ಶಿದ್ದು ಒಳ್ಳೇದೇ ಆಯಿತು. ಬಗ್ಗೆ ಬನ್ನಿ, ಇದು ಕುಳ್ಳು ಬಗ್ನಡಿ ತಗ್ನಡಿ ಅಂತ. ನಾನು ಅಲ್ಲಿ ಕೂತಿದ್ದೆ. ಅವ್ರು ಏನು ಮಾಡಿದ್ರು, ಬಂದರು, ಬಂದ್ಬಿಟ್ರು. ನನಗೆ ಭಯ ಬಂತು, ಯಾವನ ಬಿಟ್ಬಿಟ್ಟ. ನಾನು ಕೂತ್ಕೊಂಡು ನೋಡಿದೆ, ಬಾಯಲ್ಲಿ ಬಂದೆ. ನೀವು ಬನ್ನಿ, ನಾ ಬರೋದಿಲ್ಲ ಅಂದರು. ಅವರೇ ಕಡ್ಡಿಗೆ ಹಿಡ್ಕೊಂಡಿದ್ದೆ, ಕಚ್ಕೊಂಡ್ಬಿಡ್ತು. ಕಿತ್ತರು ಬರೋದು. ಓಂ ನಮಃ ಶಿವ ಅಂತ ಸರ್ ಹೇಳಿದ್ರು. ಹೇಳದೆ ಬಂದ್ಬಿಡ್ತು. ಅದಾಯಿತು. ಯಾವ ಜಾಗ? ಹಾಂ, ಇದು ಕಡ್ಡಿ 3 ಕಡ್ಡಿ. ಇಲ್ಲ, ಹಿಂಗೆ ಇಟ್ಕೊಂಡಿದ್ದೆ, ಕಚ್ಕೊಂಡ್ಬಿಡ್ತದ. ಇಲ್ಲಿ ಯಾರು ಬಂದ್ರೂ ಓಂ ನಮಃ ಶಿವ ಅಂತ 10 ಸಾರಿ ಹೇಳಿಸು, ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು. ಇಲ್ಲ, ಅದೇ ಥರ ಹೊಡೆದ್ರು. ಇಲ್ಲಾದ್ರೆ ಪುನಃ ಅಲ್ಲ ಮಾಡಿದ್ರು, ಎಲ್ಲ ಒಳ್ಳೇದಾಗಿತ್ತು. ಆಮೇಲೆ ಅವ್ರು ಬಂದಮೇಲೆ ಒಂದು ಗಣಪತಿ ನನಗೆ ಕೊಟ್ಟರು. ಅಲ್ಲೇ ಹೊರಗಡೆ ಇದೆ, ಅದು ಗಣಪತಿ. ಅದನ್ನೇ ನೀವು ಪೂಜೆ ಮಾಡಬೇಕು. ಅದು ಬರುವಾಗ ಗೊತ್ತಿಲ್ಲ, ಬಂದೆ ಹೋದ ಹಿಂದಕ್ಕೆ ನಾಪತ್ತೆ ಶಬ್ದ ಆದದ್ದು ಅಷ್ಟೇ. ತುಂಬ ಚೆನ್ನಾಗಿ ನಾವು ಅದನ್ನೆಲ್ಲ ಮಾಡಿ ಯೂಟ್ಯೂಬ್. ಇನ್ನೊಂದು ದಿವಸ ಏನು ಮಾಡ್ತೀವಿ, ಹೋದ್ಮೇಲೆ ಜಾಗದಲ್ಲಂತ ಕಡ್ಡಿ ನಟ್ಕೊಂಡಿದ್ವಿ. ಇದೇ ಜಾಗ ಪರಮಾತ್ಮ. ಆಮೇಲೆ ಒಂದು ದಿವಸ ಪೂಜೆ ಮಾಡಿದೆ. ನನಗೆ ಸ್ವಲ್ಪ ಕಾಸಿನಲ್ಲಿ ತೊಂದರೆ ಆಗೋಯ್ತು. ಹೂವು ಹಣ್ಣು ಎಣ್ಣೆ ಎಲ್ಲ ತಂದೆ, ಬಿಸಾಕ್ಬಿಟ್ಟೆ. ಏನು ಮಾಡಿದೆ, ಏನು ಪ್ರಯೋಜನ ಅಂತ ಮಾಡಿ ದಿವಸ ಬಂದ್ಬಿಡ್ತು ಹಾವು. ಹೊರತ ಇಲ್ಲಿ ಬಂದು ನಿಂತ್ಕೊತು. ಅಲ್ಲಿ ನಾನಿದ್ದೀನಿ, ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ. ಅದೊಂದು ಕಡ್ಡಿ ಇಟ್ಟಿದ್ದೀನಿ ಸರಳು, ಎತ್ಕೊಂಡೆ ಹಾರ್ಬಿಡ್ತು. ಈಗ ಕಚ್ಚಿದ್ರೆ ಕಚ್ತೀಯ, ಹೋದರೆ ಹೋಗೋಣ. ಸುಮ್ಮನೆ ನಿಂತ್ಕೊಂಡೆ. ಅದೇನು ಮಾಡಿ ಬರೋಣ ಹಿಂದಕ್ಕೆ ಬಂದು ಇಲ್ಲಿಗೆ ಸುತ್ಕೊಂಡ್ಬಿಡ್ತು. ಸಡೆ ಹೆಂಗೆ ಎತ್ಕೋತು. ಬಿಂದಿಗೆ ಇರೋದು ಒಂದು ಬಿಂದಿ ಎತ್ತು ಅಲ್ಲೇ ಉಳ್ಕೋತು. ಇನ್ನು ಬಿಂದಿಗೆ ಹಾಕಿ ತಗೊಳ್ಳೋದು ನಾನು. ಪುನಃ ಹೋದು ಹಿಂದಕ್ಕೆ ಬಂದೆ. ಅದೇ ಸಡೆ ಎತ್ಕೊಂಡು ನಾನು ಪಂಚೆ ಹೊಡಿತಾ ಇರೋದು. ಪುನಃ ಒಳಗೆ ನುಗ್ಗಿದೆ, ತಗೊಂಬಂದೆ, ಒಳಗಡೆ ಸುತ್ಕೊಂಡ್ಬಿಡ್ತು. ಬರಲೇ ಇಲ್ಲ, ಅಲ್ಲೇ ಸುತ್ಕೊಂಡು ನಿಂತ್ಕೋತು. ನಾನು ಹಿಂಗೆ ನಿಂತಿದ್ದೆ, ಹೋಗಲೇ ಇಲ್ಲ. ಈಗಲೂ ಇಲ್ಲೆಲ್ಲ ಇದೆಯಾ? ಬರುತ್ತೆ ಅಲ್ಲೇ ಬಿಲ ಇದೆ ಒಳಗಡೆ ಬರುತ್ತೆ. ಅದ್ಯಾರು ಇನ್ನೊಂದು ಸ್ವಾಮಿಗೆ ಬಂದು ಆ ಪಾದ ಕೊಟ್ಬಿಟ್ಟು ಹೋದ್ರು. ಅದೇ ಕೇಳೋಣ ಅಂತಿದ್ದೆ ಬೆಳಿಗ್ಗೆ. ಸ್ವಾಮಿಗಳದೇ ಇದು. ಇದು ಇಡಪ್ಪ ಅಂತ ಕೊಟ್ಟರು, ಇಟ್ಕೊಂಡು ಅಷ್ಟೇ. ಅಯ್ಯೋ ಭಾಳ ಕಷ್ಟ ಆದ ಬಿಡಿ. ಹೌದು, ಇವೆಲ್ಲ ಇರಲೇ ಇಲ್ಲ ಕಣಗದು. ಎಲ್ಲ ನೀರು ಸೋರೋದು ಇವೆಲ್ಲ ಬಣ್ಣ. ಅವು ಎಲ್ಲೇ ಸೀಂತು ಒಬ್ರೊಬ್ರು ನಮ್ಮ ಮಂಡ್ಯ ಅವರೇನೇ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿಸಿದ್ದು ಇಲ್ಲ ಅಂತ. ಅವರಗಳನ್ನ ಸವಿಸ್ತಾರವಾಗಿ ನೀವು ತಿಳಿಸ್ಕೊಟ್ರಿ. ನಿಜವಾಗ್ಲೂ ಎಷ್ಟೇ ಧನ್ಯವಾದಗಳು ನಮಸ್ಕಾರಗಳು ಹೇಳಿದ್ರು ಸಾಲದು. ನಾವು ಮತ್ತೆ ಬರ್ತೀವಿ, ಮತ್ತೆ ವಿಷಯಗಳನ್ನ ತಿಳಿಸ್ಕೊಡಿ ನಮಗೆ. ಖಂಡಿತ ನಿಮಗೆ ಎಲ್ಲರಿಗೂ ಭಕ್ತಿ ಬಾಂಧವರಿಗೆಲ್ಲ ಬರ್ತಾರೆ ಇಲ್ಲಿ. ಅವರು ಒಂದು ಲಗ್ನ ಕಟ್ಟಬೇಕಾದ್ರೆ ಇವನ್ನೇ ಕೇಳಬೇಕು, ಬಲಗಡೆ ಕೊಡಬೇಕು. ಆಗ ಲಗ್ನ ಕಟ್ಟಿಸ್ತಾರೆ. ಪುನಃ ಬರ್ತಾರೆ, ಮದುವೆ ಇಲ್ಲೇ ಮಾಡ್ತಾರೆ. ಅವ್ರು ಏನು ಬೇಕು ಎಲ್ಲ ಕೊಡ್ತಾರೆ. ಏನೂ ಇಲ್ಲ, ಎಣ್ಣೆಗೆ ತೊಂದರೆ ಇಲ್ಲ, ಎಲ್ಲ ಮಾಡ್ತಾರೆ. ನಾವು ಮಧ್ಯ ಬರ್ತಿರ್ತೀವಿ. ತುಂಬ ಥ್ಯಾಂಕ್ಸ್.